ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದಮೇಲೆ ನಮ್ಮ ಲೋಕಾಯುಕ್ತರು ಅಂದರೆ BS ಪಾಟೀಲ್, ನ್ಯಾಯಮೂರ್ತಿ BS ಪಾಟೀಲರು ಇಂಟರ್ವ್ಯೂವೊಂದನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಅದನ್ನು ಅಬ್ಸರ್ವೇಷನ್ ಮಾಡ್ತಾಯಿದ್ದೆ, ಏನೇನು ಬಗ್ಗೆ ಎದ್ರ ಬಗ್ಗೆ ಹೆಚ್ಚು ಟ್ರಸ್ಟ್ ಕೊಟ್ಟು ಮಾತಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಪ್ರೆಸ್ನಲ್ಲೇ ಅನ್ನುವಂಥದ್ದು. ಅವರು ಮಾಡಿದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅನ್ನೋ ದಿಶೆಯಲ್ಲೇ ಫಂಕ್ಷನು ಮಾಡಿದರು, ಕೆಲವೊಂದು ಆಫೀಸ್ಗಳು ಅಡ್ಡಾಡಿದರು, ದಾಳಿ ಮಾಡಿದರು, ಹುಡುಕಿದರು, ಕೆಲವರು ನೋಟಿಸು ಕೊಟ್ಟರು, ಭ್ರಷ್ಟಾಚಾರ ಅಂತೇಳಿ ಅನೇಕ ಆಫೀಸ್ಗಳಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲೇ ಇವತ್ತು ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು, ನಮ್ಮ ಕಂದಾಯ ಇಲಾಖೆದಿರ್ಬೋದು, ಪ್ರತಿಯೊಂದು ಕಡೆ ಬೇರೆ ಬೇರೆ ಹೋಗಿ ಬಂದಿದ್ದಾರೆ. ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ಅಧಿಕಾರಿಗಳು ಅಂತೇಳಿ ಎಲ್ಲೆಲ್ಲಿಯೂ ಒಂದಿಷ್ಟು ಅಡ್ವಾನ್ಸ್ ತಿಳಿಸಿಯೂ ಸಹ ಇಲ್ಲಿ ಭಾಳ ಗಮನಿಸಬೇಕಾಗಿತ್ತು. ಈ ಲೋಕಾಯುಕ್ತರು ಬರ್ತಾ ಇದ್ದಾರೆ ಅಂದರೆ ಅಲ್ಲೇ ಹೇಗಿರಬೇಕು, ಅದು ಅತ್ಯಂತ ಶಿಸ್ತು ಇರಬೇಕಾಗಿತ್ತು. ಅಟ್ಲೀಸ್ಟ್ ಈ ಸಮಯದಲ್ಲಿ ಅವರು, ಯಾಕಂತಂದ್ರೆ ಅವ್ರು ಹೇಳೋದನ್ನು ನೋಡಿದಾಗ, ಅವ್ರು ಮಾತಾಡೋದು ನೋಡಿದಾಗ ಅನೇಕರು ಕೆಲಸಕ್ಕೆ ಬಂದಿರಲಿಲ್ಲ, ತಪ್ಪಿಸಿದ್ರು, ಮಾಡಿದ್ರು, ಕೆಲವು ಡಿಪಾರ್ಟ್ಮೆಂಟ್ದಲ್ಲೇ ಅವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ಅವರು ಪಾಯಿಂಟ್ಔಟ್ ಮಾಡ್ತಾ ಅದೇ ಕಾಲಕ್ಕೆ ಭೂ ಹಗರಣಗಳಿದ್ದು ಎಲ್ಲವೂ ಕೆಲವೊಂದು ಹುಡುಕಿ ತೆಗಿದ್ದಾರೆ. ಇದು ತಿಳಿಸಿ ಬಂದಾದ ಮೇಲೆ ಒಂದು ತಿಳಿಸದ ಬಂದಿದ್ರೆ ಹೆಂಗಿರ್ತಿತ್ತು ಈ ಆಫೀಸ್ಗಳು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅದನ್ನು ಅವರು ಸ್ವತಃ BS ಪಾಟೀಲ್ ಅವರು ಒಪ್ಪಿಕೊಳ್ತಾ ಇದ್ದಾರೆ. ನಾವು ತಿಳಿಸಿ ಬಂದು ಹಿಂಗದಪ್ಪ ಇಲ್ಲ ಅನ್ನುವಂಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಅದರಲ್ಲೂ ಮುಖ್ಯವಾಗಿ ಗೋಕಾಕ್, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಜೊತೆಗೆ ಪ್ರಮುಖವಾದ ಕೇಂದ್ರ ಇದು. ಹೀಗಾಗಿ ಗೋಕಾಕ್, ಅದರಲ್ಲೂ ಗೋಕಾಕದಲ್ಲಿ ಸಬ್ ರಿಜಿಸ್ಟರ್ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆಯೂ ಒಂದು ಸ್ವಲ್ಪ ನಡೆಯುವನ ಇಲ್ಲಂತಲ್ಲ. ಮತ್ತು ದಾಖಲೆಗಳನ್ನ ಚೇಂಜ್ ಮಾಡೋದು, ಯಾರದು ಭೂಮಿ ಯಾರಿಗೂ ಮಾರೋದು, ಹಿಡ್ಕೊಳ್ಳೋದು, ತೋ ಇನ್ನೂ ಭಾಳ ಇದ್ದೇವೆ. ಪಾಪ ಅವರು ಒಂದು ಕ್ಷಣದಲ್ಲೇ ಬಂದು ಒಂದು ಗಾಳಿಗೆ ಅವ್ರಿಗೆ ಎಷ್ಟು ಸಿಕ್ಕಿದ್ದಾವೆ. ಇಲ್ಲೇ ಆಯಿತು, ಬೇರೆ ಕಡೆ ಆಯಿತು ಅದರಲ್ಲೂ ನಮ್ಮ ಸರ್ಕಾರಿ ದವಾಖಾನೆಗಳ ಬಗ್ಗೆ ಅದ್ರ ಬಗ್ಗೆ ಭಾಳ ಟೆಸ್ಟ್ ಕೊಟ್ಟು ಮಾಡಿದ್ದಾರೆ. ಭೀಮ್ಸ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಇವ್ರು ಹೇಳಿ ಬಂದು ಸಹಿತಲ್ಲೇ ಪಾಪ ಬಾಣಂತಿಯರು, ಅಂದರೆ ಬಾಣಂತಿಯರ ಏರಿಯಾದಲ್ಲೇ ಯಾವ ರೀತಿ ನೀರು ಸೋರ್ತಿತ್ತು ಮಾಡಿದ್ರು, ಇದನ್ನೆಲ್ಲ ಪಾಪ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಎಷ್ಟು ಅಶಿಸ್ತದ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಇಲಾಖೆಗಳಲ್ಲಿ ಅಂತೇಳಿ. ಇದಕ್ಕೆ ಒಂದಲ್ಲ, ಈಗಾಗಲೇ ಅವ್ರು ಹೇಳಿದ್ರು ಒಂದು 33 ಜನ ನಾವು ಜಡ್ಜಸ್ ಇದ್ದೀವಿ ಅಂತೇಳಿ. ಆದ್ರೆ ಕೇಸಸ್ 25,000 ಇದ್ದಾವೆ ಅಂತೇಳಿ. ಇನ್ನೂ ಹೆಚ್ಚಿದಾವೆ, ಇನ್ನೂ ಇದಕ್ಕೆ ಹೆಚ್ಚಾದ್ರೆ ಕಡಿಮೆನಿಲ್ಲ. ಇಷ್ಟಿದ್ದು ಇದು ಭ್ರಷ್ಟಾಚಾರ ಅಂತ ಇಲ್ಲ, ಎಲ್ಲರಿಗೂ ಉಡಾಫೆ ಆಗಿಬಿಟ್ಟದೆ. ಇವತ್ತು ಲೋಕಾಯುಕ್ತದ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ. ಈ ಸರ್ಕಾರಿ ಅಧಿಕಾರಿಗಳಂದ್ರೆ ಸಾಮಾನ್ಯ ಅಲ್ರಿ. ಒಳಗೆ ಹೋದ ತಕ್ಷಣ ಕೈ ಕಾಲು ಬಹುದು ಹೀಗೆ ಮಾತಾಡ್ತಾರೆ, ಚಂದ ಮಾತಾಡ್ತಾರೆ. ಹೋದ ತಕ್ಷಣ ಯಾವಾಗ ಬಂದು ಹೋದ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಅದು ಶಬ್ದಗಳು ನಾವು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಮೀಡಿಯಾದಲ್ಲಿ. ಅಂಥ ಅಧಿಕಾರಿಗಳನ್ನ ಕೇವಲ ಇಷ್ಟು ಬಂದು ನೀವು ನೋಟಿಸ್ ಕೊಟ್ಟರೆ ಇದು ಬದಲಾಗ್ತದೆ ಅನ್ನುವಂಥದ್ದು ಪಾಪ ಅವ್ರಿಗೆ ಹೇಳೋದು ತಪ್ಪು. ಪೂರ್ವ ಅಧಿಕಾರಿ ಇಲ್ಲ ಅವ್ರಿಗೆ, ಆನ್ ದ ಸ್ಪಾಟ್ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸುವಂಥದ್ದು. ಹೀಗಾಗಿ ನೋಟಿಸ್ ಕೊಡೋದು, ಜಾರಿ ಮಾಡೋದು ಮಾಡ್ತಾ ಇರ್ತಾರೆ. ಕೆಲವು ಕಂಡಿದ್ದು ನಾ ಯಾಕೆ ಮಾತ್ರ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅವರು ನೋಟಿಸ್ ಕೊಟ್ಟು ನಾವು ಬರ್ತಾ ಇದ್ದೀವಿ ಅಂದಾಗ ಇಷ್ಟು ಸಿಕ್ಕದ ಇದು. ಅದರಲ್ಲೂ ಗೋಕಾಕದ ಸರ್ಕಾರಿ ದವಾಖಾನೆಯಲ್ಲೇ ಔಟ್ಡೇಟೆಡ್ ಔಷಧಿಗಳು 97 ಲಕ್ಷ ರೂಪಾಯಿ ಕಿಮ್ಮತ್ತಿನ ಇವರು ಅಂದಾಜು ಮಾಡ್ತಾ ಇದ್ದಾರೆ. ಒಂದು ಅಂದಾಜು ಇನ್ನು ಹೆಚ್ಚಾಗ್ತದೆ, ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇದೆ. ಇದು ಮಿನಿಮೈಸ್ ಮಾಡಿ ಹೇಳಿದಂಥದ್ದು ಒಂದು ನನಗೆ ಅನಿಸ್ತದ. ನಮ್ಮ BS ಪಾಟೀಲರು ಪಾಪ ಒಳ್ಳೆಯ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ. ಅವ್ರು ಹೇಳಿದ್ರು, ನಾವು ದಿನನಿತ್ಯ ಈ 25,000 ಕೇಸ್ಗಳನ್ನ ಮುಗಿಸೋದಾಗ ನಾವು ಎಷ್ಟು ಒದ್ದಾಡ್ತಾ ಇರ್ತೀವಿ, ಎಷ್ಟು ದುಡಿತಾ ಇರ್ತೀವಿ, ಅದೆಲ್ಲ ಕೇಳಿದಾಗ ಮನುಷ್ಯ ನೋವು ಅನಿಸ್ತದೆ. ಯಾಕಪ್ಪ ಅಂದ್ರೆ ಈ ವಯಸ್ಸಿನಲ್ಲಿ ಅವರು ಈ ರೀತಿ ದುಡಿತಾ ಇದ್ದೀರಲ್ಲಪ್ಪ ಅಂತೇಳಿ. ಯಾವ ರೀತಿ ಭ್ರಷ್ಟಾಚಾರ ಈ ದೇಶದಲ್ಲದ, ಈ ರಾಜ್ಯದಲ್ಲದ, ಈ ಜಿಲ್ಲೆಯಲ್ಲದ, ಈ ತಾಲೂಕಿನಲ್ಲದ. ಈ 97 ಲಕ್ಷ ಬೇರೆ 5 ತಾಲೂಕುಗಳಿಗೆ ಇಲ್ಲಿಂದ ಔಷಧ ದಾಟಿಸ್ತಾರೆ, ಕಳಿಸ್ತಾ ಇರ್ತಾರೆ. ಅಲ್ಲಿ ಉಗ್ರಾಣಕ್ಕೆ ಬಂದ ಔಷಧ ನೋಡಿದಾಗ ಅವ್ರಿಗೂ ಸಹಿತ ಇದೆಲ್ಲ ನೋಡಿ ಆಶ್ಚರ್ಯ ಆಗಿದೆ, ಏನಪ್ಪ ಇದು ಅಂತೇಳಿ. ಸಾಲದಲ್ಲ, ದೊಡ್ಡ ಭ್ರಷ್ಟಾಚಾರದ ಆರೋಪ. ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕು, ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ದಾರೆ, ನೋಟಿಸು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಸ್ವಲ್ಪ ಡಿಲೇ ಆಗ್ತಿತ್ತು. ಅವರು ಒಪ್ಕೊಳ್ತಾರೆ ಅದನ್ನು. ನ್ಯಾಯಾಲಯಕ್ಕೆ ಹೋಗ್ಬೇಕು, ಅವ್ರಿಗೂ ನೋಟಿಸ್ ಕೊಡಬೇಕು, ಫಸ್ಟ್ ಟೈಮ್ ಅವ್ರಿಗೆ ಉತ್ತರ ಬರಬೇಕು, ಆಮೇಲೆ ನಾವು ಮಾಡಬೇಕು ಅಂತೇಳಿ. ಇದು ಒಂದು ಲೆಂಗ್ದಿ ಪ್ರೊಸೆಸ್. ಈಗ ಕಂಡ ತಕ್ಷಣ ಮೊದಲು ಆ್ಯಕ್ಷನ್ ಆಗಬೇಕಾದಂಥದ್ದು ಕೆಲಸ ನೋಟಿಸ್ ಕೊಡೋದ್ರಿಂದ ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಈಗ ಅವ್ರು ಹೇಳಿದಂಗೆ ACB ಇದ್ದಾಗಿನೂ ಸಹಿತ ಕೆಲವೊಂದು ಕೇಸು ಇದ್ದಾವೆ ನಮ್ಮ. ಈಗ ಮತ್ತಷ್ಟು ಹೊಸ ಬರ್ತಾ ಇದ್ದಾವೆ. ಆದರೆ ಅವರು ಆರೋಪ ಮಾಡೋರಿಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ರಿ ಕೊಡ್ರಿ ನಮಗೆ, ಅವ್ರು ನಂಬರ್ ಹೇಳ್ತಾ ಇದ್ದಾರೆ. ಈ ಫಾರ್ಮ್ 194 ಒಂದು ಅಪ್ಲಿಕೇಶನ್ ತುಂಬಿಕೊಡ್ಬೇಕು ನೀವು ಲೋಕಾಯುಕ್ತಕ್ಕೆ, ಮತ್ತು ಅಫಿಡವಿಟ್ ಹಾಕಿ ಕೊಡಬೇಕು. ಅಂದರೆ ನಾವು ಅದನ್ನು
ನಿಶ್ಚಿತವಾಗಿಯೂ ನಾವು ಏನು ಕ್ವೈರಿ ಮಾಡ್ತೀವಿ ಅದಕ್ಕೆ ಬೆನ್ನು ಹತ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಅವ್ರ ಪರವಾಗಿ ಹೇಳೋದು ಏನಪ್ಪ ಅಂದ್ರೆ, ಯಾರು ಅಲಿಗೇಷನ್ ಮಾಡ್ತಾ ಇರ್ತಾರೆ ಮತ್ತು ವಿಶೇಷವಾಗಿ ನೋಡ್ರಿ ನಾವು ಪತ್ರಕರ್ತರ ಮಾಡುವಂಥ ಕೆಲಸದು. ಯಾಕಂದ್ರೆ ನಾವು ಏನಪ್ಪ ಅಂತಂದ್ರೆ ಇಲ್ಲೇನು ನಡೀತಾ ಇದೆ ಸಮಾಜದಲ್ಲೇ ಅದರಲ್ಲೂ ಅಧಿಕಾರಶಾಹಿ ಸುತ್ತಮುತ್ತ ಏನು ನಡೀತಾ ಇರ್ತದೆ, ಹೆಚ್ಚು ಕೈ ಕೂತಂಥವ್ರು ನಾವು, ನಮ್ಮ ಕೆಲಸನೂ ಹೌದೌದು. ಅದಕ್ಕೆ ಅದು ಮಾಡೋ ಮುಂದೆ ನೀವು ಅರ್ಧ ಮುರ್ಧ ಮಾಡಿ ಹೋಗಬೇಡ್ರಿ, ಪೂರ್ಣ ಪ್ರಮಾಣದಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವ್ರು. ಜೊತೆಗೆ ನಿಲ್ಲರಿ ಗಟ್ಟಿಯಾಗಿ ಅಂತ. ಯಾಕಂದ್ರೆ ಅಪ್ಲಿಕೇಶನ್ ಕೊಟ್ಟರೆ ಮುಗೀತಲ್ಲ ಕೆಲಸ, ಅದು ಪೂರ್ತಿ ದಾರಿ ಹೆಚ್ಚು ನೀವು ಜೊತೆಗಿರಬೇಕಾಗ್ತದೆ, ನಮಗೆಲ್ಲನೂ ಮಾಹಿತಿ ಇರ್ತಾ ಇರೋದಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಅವರಿಗೂ ಪೂರ್ಣ ಪ್ರಮಾಣದ ಸಿಬ್ಬಂದಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇರ್ತದೆ. ಲೋಕಾಯುಕ್ತರು ಮಾಡಿದರು, ಮತ್ತೇನೋ ಮಾಡಿದರು, ಇನ್ನೂ ಎಷ್ಟು ಸಫಿಷಿಯೆಂಟ್ ಅವ್ರಿಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಅಲ್ಲಿ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ರಾಜ್ಯ ಸಾಲದಿಲ್ಲದು 25,000 ಕೇಸುಗಳಿದ್ದಾವೆ, ಇನ್ನೂ ಹೆಚ್ಚಿಗೆ ಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇನ್ನೂ ನಾವು ಜಡ್ಜಸ್ ಕಡಿಮೆ ಇದ್ದೀವಿ, ಇನ್ನೂ ನಾವು ಸಿಬ್ಬಂದಿ ಕಡಿಮೆ ಇದೆ, ಪೊಲೀಸ್ ಕಡಿಮೆ ಇದೆ, 5 ಪೊಲೀಸರನ್ನು ತೊಗೊಂಡು ಉಪಯೋಗ ಮಾಡ್ಕೋಬೇಕಾಗಿದೆ ಅಂತ. ಹೀಗಾಗಿ ಅನೇಕ ಕಡೆ ಡಿಸಿಷನ್ ಬರುವಂಥದ್ದು ಅಥವಾ ಶಿಕ್ಷೆ ಕೊಡುವಂಥದ್ದು ತಪ್ಪಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ ಅನ್ನುವಂಥ ಮಾತನ್ನು. ಹೀಗಾಗಿ ಇದು ಏನಪ್ಪ ಅಂದರೆ ಈ ವಿಷಯದಲ್ಲಿ ನಮ್ಮ ಸರ್ಕಾರ, ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಭಾಳ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಮೊದಲು ಭ್ರಷ್ಟಾಚಾರ ನಿಂತಪ್ಪ ಅಂತಂದ್ರೆ ಇವರು ಹಾಕಿಕೊಂಡಂಥ ಎಲ್ಲ ಸ್ಕೀಮ್ಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯದ. ಯಾಕಂದರೆ ಹಾಕಿದ ಎಲ್ಲ ಸ್ಕೀಮ್ಗಳಲ್ಲೇ 15-20 ಮಿನಿಮಮ್ ನಾನೊಂದು 40-45% ನಡಕಿನಿ ಅಧಿಕಾರಶಾಹಿ ಮತ್ತು ರಾಜಕಾರಣಿಗಳು ಕುಡ್ಕೊಂಡು ಮೇಯ್ತಾ ಇರ್ತಾರೆ. ಅದು ತಪ್ಪಿಸಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಮಲ್ಲೇ ಲೋಕಾಯುಕ್ತ ಮಾಡಿದಿರಿ ನೀವು ಇಲ್ಲಂತಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅನೇಕರು ಹಿಡಿತಾ ಇದ್ದಾರೆ, ಮಾಡ್ತಾರೆ. ಆದ್ರೆ ಅದು ನಿಲ್ಲಿಸಲೇಬೇಕು ಅನ್ನುವಂಗೆ ಆಗ್ತಾ ಇಲ್ಲ. ನಿಂತು ಹೋಗ್ತದಪ್ಪ ಅನ್ನೋಂಥ ಭರವಸೆ ಇಲ್ಲ. ಎಚ್ಚರಿಕೆ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಮತ್ತೇನು ಮಾಡ್ತಾರೆ, ಆಮೇಲೆ ಕೋರ್ಟ್ ಮ್ಯಾಟ್ರು ಮಾಡ್ತಾರೆ. ಅದನ್ನು ಕೋರ್ಟ್ ಮ್ಯಾಟ್ರ್ ಹೋದ್ಮೇಲೆ ಅಲ್ಲೇ ಪ್ರಬಲವಾದ ಸಾಕ್ಷಿ ಇದ್ದಾಗ, ಯಾಕಂದರೆ ಎವಿಡೆನ್ಸ್ ಮೇಲೆ ಎಲ್ಲ ನಿಲ್ಲುವಂಥದ್ದು, ಆ ಎವಿಡೆನ್ಸ್ಗಳನ್ನು ತಿರುಗಿ ಹಾಕುವಲ್ಲಿ ಮಾಡುವಲ್ಲೆಲ್ಲ ಗದ್ದಲಗಳಾಗ್ತಾ ಇದ್ದವು. ಇಲ್ಲಿವರೆಗೆ ಆದಂಥ ನಾವು ಈ ಘಟನಾವಳಿಯಿಂದ ಗುರುತಿಸಬೇಕಾಗಿದೆ. ಯಾಕಂದ್ರೆ ಒಂದು ಕೇಸ ಒಂದೊಂದು ಕೇಸ 1 ವರ್ಷ ಹೋಗ್ಬೋದು, 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು, ಅಷ್ಟೊಂದು ಜನರು ಮರೆತು ಬಿಡ್ತಾರೆ. ಅಷ್ಟರೊಳಗೆ ಏನೋ ಗದ್ದಲ ಮಾಡಿ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ವ್ಯವಸ್ಥೆ ಇನ್ನಷ್ಟು ಹದಗೆಡೋ ಕಾರ್ಯಕರ್ತರಾಗ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಅವ್ರು ಮಾತಾಡೋದು ಆಧಾರದ ಮೇಲೆ ಹೇಳಬೇಕಾಗಿದೆ. ಯಾಕಂದರೆ ನಮ್ಮ ಲಿಮಿಟೇಷನ್ಸ್ ಏನಿದೆ ಅವ್ರು ಹೇಳಿದವ್ರು, ನಾವು ಇವೆಲ್ಲ ಕೇಸ್ಗಳು ಮುಗಿಸ್ಬೇಕಾಗಿದ್ರೆ ರಾತ್ರಿ 2-3 ತನಕ ಕುಳಿತೀವಿ, ನಾವು ವರ್ಕ್ ಮಾಡ್ತಾ ಇರ್ತೀವಿ, 1 ಅಲ್ಲ 2 ಅಲ್ಲ. ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಅನ್ನೋಂಥ ಮಾತು ಹೇಳೋ ಮೂಲಕ ಇಲ್ಲಿಯ ಒಂದು ಏನು ನಾವು ಪತ್ರಕರ್ತರಿದ್ದೀವಿ ಅವ್ರಿಗೆಲ್ಲರಿಗೂ ಒಂದು ಸ್ಟ್ರೆಸ್ ಕೊಟ್ಟು ಈ ದಿಶೆಯಲ್ಲಿ ನೀವು ನಮಗೆ ಹೆಲ್ಪ್ ಮಾಡಿರಿ ಅನ್ನುವಂಥದ್ದು. ಎಲ್ಲ ನೆರಗಟ್ಟಲೆ ಆಯಿತು, ಮತ್ತು ಬೆಳಗಾವಿಯಲ್ಲಿ ಬಿಮ್ಸದಲ್ಲಿ ಆಯಿತು, ಎಲ್ಲ ದವಾಖಾನೆಗಳಲ್ಲಿ ಆಯಿತು, ಮತ್ತು ಇನ್ನೊಂದು 2-3 ಕೇಸ್ಗಳು ರೆಫರ್ ಮಾಡಿದ್ರು ಅವರು. ಭೂಮಿಯನ್ನು ಯಾರ್ದೋ ಭೂಮಿ ಯಾರೋ ಮಾಡಿದ್ರೆ ಯಾರೋ ಗಂಡು ಹುಡುಗುವಂಥದ್ದು, ಇಂಥ 3 ಪ್ರಕರಣಗಳ ಬಗ್ಗೆ ಮಾತಾಡಿದರು. ಇನ್ನೂ ಅನೇಕ ವಿಷಯಗಳನ್ನು ಮಾತಾಡ್ತಾ ಹೋದರು. ಇಲ್ಲೇ ಒಟ್ಟಾರೆ ನಮ್ಗೆ ಕಂಡಿದ್ದಂಥದ್ದು ಏನಮ್ಮ, ಸ್ವತಃ BS ಪಾಟೀಲ್ ಅಭಿಪ್ರಾಯದಲ್ಲೇ, ನ್ಯಾಯಮೂರ್ತಿ BS ಪಾಟೀಲ್ ಅಭಿಪ್ರಾಯದಲ್ಲೇ ಇಲ್ಲಿ ಸರ್ಕಾರ ಇನ್ನಷ್ಟು ನಮಗೆ ಕೋಆಪರೇಷನ್ ಮಾಡಬೇಕು, ಸಿಬ್ಬಂದಿನ ಒದಗಿಸ್ಬೇಕು, ನಾವು ಅದನ್ನು ನಿಶ್ಚಿತವಾಗಿಯೂ ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅದು ಯಾಕಂದರೆ ಇಲ್ಲಿವರೆಗೆ ನಾವು ನೋಡಿದ್ವಿ ಆರಂಭದಲ್ಲಿ ಇದಕ್ಕೆ ಎಷ್ಟು ಪವರ್ ಇತ್ತು, ಏನಿತ್ತು. ವೆಂಕಟಾಚಲಯ್ಯನವರು ಇದ್ದಾಗ ಆನ್ ಸ್ಪಾಟ್ ಸಸ್ಪೆಂಡ್ ಮಾಡ್ತಾಯಿದ್ರು ಅವರು. ವೆಂಕಟಾಚಲಯ್ಯನವರು ರಾಜ್ಯದ ಈ ಒಂದು ಜನರಿಗೆ ಅಧಿಕಾರಶಾಹಿಗೆ ನಡುಕುಡಿಸಿಬಿಟ್ಟಿದ್ರು. ಅವ್ರು ಹೋದ ತಕ್ಷಣ ಸಸ್ಪೆಂಡ್ ಮಾಡಿ ಅವ್ರ ಕೆಲಸ ಮನೆಗೆ ಕಳಿಸಿ ಏನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಅದು ವೀಕ್ ಆಗ್ತಾ ಹೋದ್ರು. ನಮ್ಮ ಸಂತೋಷ್ ಹೆಗ್ಡೆ ಅವ್ರ ಕಾಲದಂತೂ ನೀವು ಪರಮೋಚ್ಚ ಸ್ಥಾನಕ್ಕೆ ಹೋಗಿತ್ತು ಲೋಕಾಯುಕ್ತ. ಯಾಕೆಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ಯಡಿಯೂರಪ್ಪನಂತವರು ಸಹ ಜೈಲಿಗೆ ಹೋಗುವಂಥ ಪ್ರಸಂಗ ಬಂತು. ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇಂದಿಗೂ ಸಹ ಜೈಲು ಅಡ್ಡಾಡುವಂಥ ಪ್ರಸಂಗ. ಆದರೂ ತಪ್ಪಿಸಿ ಹೊರಗೆ ಬಂದಿದ್ದಾರೆ. ಆ ಮಧ್ಯ ಜಾಮೀನು ಏನೇನೋ ಮಾಡಿ ಬರ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಗಳಿಸಿ ಹೋಗಿದ್ದಾರೆ ಅವರು. ಹೀಗಾಗಿ ಇವತ್ತು ನಮ್ಮ BS ಪಾಟೀಲ್ರಿಗೆ ಆ ಮಟ್ಟದ ಒಂದು ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಮಾಡಬೇಕು. ಸಿಬ್ಬಂದಿಯನ್ನು ಒದಗಿಸಬೇಕು. ಜೊತೆಗೆ ಇನ್ನಷ್ಟು ಅವ್ರಿಗೆ ಒಂದು ಪವರ್ ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ. ಅದು ಕೋರ್ಟಿಗೆ ನಂತರ ಚರ್ಚೆ ಆಗ್ತಾ ಹೋಗ್ರಿ. ಯಾಕೆ ಅವ್ರು ಶಿಕ್ಷೆ ಕೊಟ್ಟರು ಮತ್ತು ಸಸ್ಪೆಂಡ್ ಇಡುವಂಥದ್ದು, ಅವ್ರ ಶಿಕ್ಷೆ ಆಗುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಇವ್ರು ಅದು ಅಧಿಕಾರ ಕೊಟ್ಟಿರ್ತಾರೆ. ಇವ್ರು ನ್ಯಾಯಮೂರ್ತಿ ಅಲ್ರಿ, ಅದ್ರ ಬಗ್ಗೆ ಅವ್ರು ಹೋಗೋಣ. ಅವ್ರು ಯಾರು ಆ ಒಂದು ಅವ್ಯವಹಾರ ಮಾಡಿರ್ತಾರೆ ಅಥವಾ ಮತ್ತೇನು ಮಾಡಿರ್ತಾರೆ, ಯಾರದು ಭೂಮಿ ಯಾರಿಗೂ ಹಚ್ಚಿರ್ತಾರೆ, ಔಷಧಿಗಳು ಔಟ್ಡೇಟೆಡ್ ತಂದು ಮಾರೆ ಅಥವಾ ನಮ್ಮ ರೋಗಿಗಳು ಕೊಟ್ಟು ಸರ್ಕಾರಿ ಇದರಲ್ಲ ಅದರ ದುಡ್ಡು ಕಮಿಷನ್ ಹೊಡೆದಿರ್ತಾರೆ. ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕಾಗಿದ್ದದು. ಎಲ್ಲಿವರೆಗೆ ಇದು ಆಗೋದಿಲ್ಲ ಅಲ್ಲಿವರೆಗೆ ನಡೀತಾನೆ ಇರೋದು. ಯಾಕಂದ್ರೆ ಚಾಣಕ್ಯ ನೀತಿಯನ್ನು ಹೇಳ್ತದೆ, ಕೆಲವು ಅನಿವಾರ್ಯ ದಂಡಮ್ ದಶಕಂ ಬೇಕೇ ಬೇಕಿದ್ದು ಶಿಕ್ಷೆ ಬೇಕು ಅಂತ. ಅದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಈ ಒಂದು ಕಾನೂನು ಅದ. ಅದಕ್ಕಾಗಿ ಇವೆಲ್ಲ ನೆಲೆಗಟ್ಟಲೆ ನಮ್ಮ BS ಪಾಟೀಲರು ವಿಶೇಷವಾಗಿ
ಇದರ ಬಗ್ಗೆ ಟೆಸ್ಟ್ ಕೊಟ್ಟು ಹೇಳಿದ್ದಾರೆ. ಬಿ ಎಸ್ ಪಾಟೀಲ್ ಮಾತಿಗೆ ಇವತ್ತು ನಾವೆಲ್ಲರೂ ಗಮನ ಹರಿಸಿ ಅದರಲ್ಲೂ ಸರ್ಕಾರ ಭಾಳ ಮಹತ್ವದ ಮತ್ತು ನಮ್ಮಂಥವ್ರ ಕೆಲಸನೂ ಮುಖ್ಯದ. ಯಾಕಂದ್ರೆ ನಮ್ಗೆ ಕಳೆದ ತಕ್ಷಣ ಗೊತ್ತಿರ್ತದೆ ಏನು ಸಾಧ್ಯದ ಒಂದು ಪರ್ಫೆಕ್ಟ್ ಆಗ್ತದೆ ನಾವು ಅಪ್ಲೈ ಮಾಡಿದ್ರೆ ಶಿಕ್ಷೆ ತಂದು ನಿಲ್ಲಿಸ್ತೀವಿ ಅಂತ. ಇವ್ರು ಏನಿದ್ರು ಕೋರ್ಟ್ಗೆ ಹೋಗಿ ಕೊಡುವಂಥ ಕೆಲಸ ಮಾತ್ರ ಅದ. ಹೀಗಾಗಿ ಕೋರ್ಟ್ನಲ್ಲಿ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಹಾದಿ ಮಾಡ್ದಂಗೆ ಇಲ್ಲಿ ನಾವು ಏನಪ್ಪ ಅಂದ್ರೆ ಎವಿಡೆನ್ಸ್ಗಳನ್ನ ಕೊಡೋದು ಹೋದ್ರೆ ನಿಶ್ಚಿತವಾಗಿ ಶಿಕ್ಷೆ ಆಗ್ತಾರೆ ಅಂತ ಅಭಿಪ್ರಾಯ ಅವ್ರದ್ದಾಗ್ಯದ. ಅದೇ ಕಾರಣ ನಾವೊಂದಿಷ್ಟು ಒತ್ತು ಕೊಟ್ಟಿರೋದು ಸರ್ಕಾರಕ್ಕೆ ಏನಪ್ಪ ಇನ್ನಷ್ಟು ಪವರ್ ಕೊಡ್ರಿ. ಈ ಭ್ರಷ್ಟಾಚಾರ ನಿಂತರ ನಿಮಗೆಲ್ಲ ಸ್ಕೀಮ್ಗಳಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಮತ್ತೇನಾಗಿರ್ಬೋದು ಜನಕ್ಕೆ ಹೋಗಿ ಮುಟ್ಟಕ್ಕೆ ಸಾಧ್ಯತೆ ವಿನ ಇಲ್ಲ ನಡಕ್ಕೆ ಸೋರಿ ಹೋಗುವಂಥದ್ದು ಅಧಿಕಾರಶಾಹಿಯಿಂದ. ಜೊತೆಗೆ ರಾಜಕೀಯ ಶಕ್ತಿ ಬಲ ಅವ್ರಿಗೆ ಇರೋದ್ರಿಂದ, ರಾಜಕೀಯ ವ್ಯಕ್ತಿಗಳ ಬಲ ಇರೋದರಿಂದ ಅಂದರೆ ಇಷ್ಟಾರ್ಥ MLC MP ಏನು ರಾಜಕಾರಣಿಗಳಿದ್ದಾರೆ ಇವ್ರು ಸಹಕಾರದಿಂದ ಇವರು ಅಧಿಕಾರಶಾಹಿ ಜನ ಮಾಡ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಲ್ಲಿ ಅವ್ರು ಹೇಳಿದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಮತ್ತು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಒಂದು ಹಂತಕ್ಕೆ ಕಂಟ್ರೋಲ್ಗೆ ಬರ್ಬೋದು ಭ್ರಷ್ಟಾಚಾರ ಅಂತೇಳಿ ಅವರ ಒಂದು ಕಳಕಳಿಯನ್ನು ಬಿ ಎಸ್ ಪಾಟೀಲ್ ಕಳಕಳಿ ಅವ್ರು ಹಾರ್ಡ್ ವರ್ಕ್ ಮಾಡಿದ್ರ ಬಗ್ಗೆ ಈಗ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇನ್ನಷ್ಟು ಪವರ್ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ಬಿ ಎಸ್ ಪಾಟೀಲ್ ಏನು ಹೇಳಿದ್ರೆ ತಪ್ಪದನ್ನು ಇತ್ತೀಚೆಗೆ ಕೊಟ್ಟರೆ ಇಂಟರ್ವ್ಯೂ ನೀವು ನೋಡಿರ್ಬೋದು. ಈಗಾಗಲೇ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೋಡ್ರಿ ಅದನ್ನು ನೋಡಿ ನಿಮಗೆ ಅನಿಸಿದ ಅಭಿಪ್ರಾಯ ಮತ್ತು ಜೊತೆಗೆ ನಾವೀಗ ಮಾತಾಡಿದಂಥ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸ್ತದ? ಇದು ನಿಮಗೆ ಸರಿ ಅನಿಸ್ತದೆ, ಸರಿ ಅನ್ನೋದು ತಪ್ಪು ಮಾಡಿ ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿ ಮಾತಾಡ್ತಾ ಇರಿ. ಬಿ ಎಸ್ ಪಾಟೀಲ್ ಕಳಕಳಿಗೆ ಸರ್ಕಾರ ಮತ್ತು ಜನ ಸ್ಪಂದಿಸೋ ಜೊತೆಗೆ ಭ್ರಷ್ಟರ ಎದೆಯಲ್ಲಿ ನಡುಕು ಹುಟ್ಟುವಂಥ ಕೆಲಸ ಆಗಬೇಕು. ಭ್ರಷ್ಟರ ಎದೆಯಲ್ಲಿ ನಡುಕು ಹುಟ್ಟುವಂಥ ಕೆಲಸ ನಮ್ಮ ಬಿ ಎಸ್ ಪಾಟೀಲ ಈ ತನಿಖೆಯಿಂದ ಜೊತೆ ಶಿಕ್ಷಿಸುವುದರಿಂದ ಆಗುವಂಥ ಒಂದು ಇನ್ನಷ್ಟು ಕಾನೂನುಗಳನ್ನು ಮಾಡಿದರೆ ಭಾಳ ಯೋಗ್ಯ ಆಗ್ತದೆ. ಲೋಕಾಯುಕ್ತಕ್ಕೆ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರೋದು ಇವತ್ತು ಭಾಳ ಅವಶ್ಯಕ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅಥವಾ ತಿಳಿಸಿದ್ದಾರೆ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.